ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಖಾರ್ವಿ ವ್ಲಾಗ್ಸ್. ಗೈಸ್, ಇವತ್ತು ಮತ್ತೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಎಮರ್ಜೆನ್ಸಿಲಿ ಹೋಗ್ತಾ ಇದ್ದೀನಿ, ಒಂದು ಫಂಕ್ಷನ್ ಇದೆ. ಸೊ ಬೈಕ್ ರೈಡ್ ಮಾಡಿ ಮತ್ತೊಂದು ಸಲ ಹೋಗ್ತಾ ಇದ್ದೀನಿ. ಸೊ ಡೋಂಟ್ ವರಿ, ಬೈಕ್ ಟ್ರಾವೆಲ್ ಮಾಡೋದೆಲ್ಲ ತೋರಿಸಲ್ಲ. ಸೊ ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇವತ್ತು ಫೆಬ್ರವರಿ 14 ಗೈಸ್. ಸೊ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. 1 ಅವರ್ ಕಂಪ್ಲೀಟ್ ಆಗಿದೆ ಗೈಸ್. ಇಲ್ಲೊಂದು ಒಳ್ಳೆ ಪ್ಲೇಸ್ ಸಿಕ್ಕಿದೆ ನನಗೆ, ನಿಮಗೆ ನಾನು ತೋರಿಸಿದ್ದು ಅದು ನೋಡಿ. ಸನ್ರೈಸ್ ಆಗ್ತಾಯಿದೆ. ಬಟ್ ಏನಂದರೆ ಗೈಸ್, ಈ ಕಲಿಯುಗ ನೋಡಿ, ಇಲ್ಲಿ ನೋಡಿ, ಇನ್ನು ಚಂದ್ರ ಹಾಗೆ ಇದ್ದಾನೆ. ಕಾಣಿಸ್ತಾ ಇದೆಯಾ ಇಲ್ಲ ಗೊತ್ತಿಲ್ಲ, ನೋಡಿ. ಇದೇ ಆಗಿದೆ, ಸೂರ್ಯ ಚಂದ್ರ ಎರಡು ಒಟ್ಟಿಗೆ ಕಾಣಿಸ್ತಾ ಇದ್ದಾರೆ. ಸೊ ನಮ್ಮ 1 ಅವರ್ ಜರ್ನಿನೂ ಮುಗಿದಿದೆ. ಈಗ ಊರಿಗೆ ಹೋಗ್ತಾಯಿದ್ದೀನಿ, ಮಂಗಳೂರು ರೂಟಲ್ಲಿ ಹೋಗ್ತಾಯಿದ್ದೀನಿ ಇವತ್ತು. ಬನ್ನಿ, ಲೆಟ್ಸ್ ಗೋ ಗೈಸ್. ನಮ್ಮೂರಿಗೆ ಬಂದುಬಿಟ್ಟಿದ್ದೀನಿ, ಇನ್ನೂ ರೀಚ್ ಆಗಿಲ್ಲ. ಬಟ್ ನೋಡಿ ಬೀಚ್, ಒಂದು 5-4 ಅವರ್ಸ್ ಮುಂಚೆ ನೋಡಿ ಗೈಸ್ ಏನಾಗಿದೆ ಅಂತ. ಮೊಬೈಲು ಬಿದ್ದು ಹೋಗ್ಬಿಟ್ಟಿದೆ ರೋಡ್ ಮೇಲೆ. ಮೊಬೈಲ್ ಬಿದ್ದು ಎಲ್ಲ ಸ್ಕ್ರ್ಯಾಚಸ್ ಎಲ್ಲ, ಸ್ಕ್ರೀನೆಲ್ಲ ಪುಡಿ ಪುಡಿ. ಸೊ ಯಾವಾಗಾದ್ರೂ ಏನಾದರೂ ಒಂದು ಆಗ್ತಾನೇ ಇರುತ್ತೆ ಗೈಸ್, ಬೇಡ. ಅದಕ್ಕೆ ಸ್ಕ್ರೀನ್ ಗಾರ್ಡ್ ಕೂಡ ಹಾಕಿರಲಿಲ್ಲ, ಕರ್ವ್ ಗ್ಲಾಸ್ ಅಂತ. ಸೊ ಗ್ಲಾಸ್ ಕೂಡ ಹೋಗ್ಬಿಟ್ಟಿದೆ, ಫುಲ್ ಎಲ್ಲ ಕಿತ್ತು ಹೋಗ್ಬಿಟ್ಟಿದೆ ನೋಡಿ. ಇದ್ರ ಟಾಪೇ ಕಿತ್ತೋಗ್ಬಿಟ್ಟಿದೆ ಗೈಸ್. ಮೇಲ್ಗಡೆ ಒಂದು ಲಾಕರ್ ಥರ ಇರುತ್ತೆ, ಅದೇ ಬಿದ್ದೋಗ್ಬಿಟ್ಟಿದೆ. ಕ್ಯಾಮ್ರಾಗೇನು ಆಗಿಲ್ಲ ಸದ್ಯಕ್ಕೆ, ಕ್ಯಾಮ್ರಾಗೇನಾದರೂ ಆದರೆ ಆಗ್ತಾಯಿರಲಿಲ್ಲ. ಬನ್ನಿ ಮನೆಗೆ ಹೋಗೋಣ. ಏನಾದರೂ ಒಂದು ಆಗ್ತಾನೇ ಇರುತ್ತೆ ಲೈಫಲ್ಲಿ, ಮುನ್ನೋಗ್ತಾ ಇರ್ಬೇಕು ನಾವು ಯಾವಾಗ. ಒಂದು ಜೋಕ್ ತೋರಿಸಿ ನೋಡಿ ಗೈಸ್ ನಿಮಗೆ. ನಾವು ಅಲ್ಲಿ ರೋಡಿಂದ ಹಾರ್ನ್ ಮಾಡಿ ನಮ್ಮ ಅಕ್ಕನ ಕರಿತಾ ಇದ್ದೀವಿ. ಇವಳು ನೋಡಿ ಇಲ್ಲಿ ಸಿಕ್ಕ ಬಿದ್ದಿದ್ದಾಳೆ, ಒಳಗಡೆ ಲಾಕ್ ಆಗಿಬಿಟ್ಟಿದ್ದಾಳೆ, ಹೊರಗಡೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ತಿಂಡು ಕೊಡೋದಂಗೆ ಹೊರಗಡೆ ಬರಬಾರ್ದು, ಆ ಥರ ಮಾಡಿಬಿಟ್ಟಿದ್ದಾರೆ ನೋಡಿ. ಇವರೆಲ್ಲ ಸುಮ್ಮನೆ ನೋಡೋಕ್ಕಷ್ಟೇ ಗೈಸ್. ನಾಯಿ ಎಲ್ಲ ಸಾಕಿರೋದು ನಾವು ಬರೀ ನೋಡೋಕ್ಕಷ್ಟೇ, ಬರೀ ಆಡಿಯನ್ಸ್ ಥರ ನೋಡ್ತಾರೆ ಅಷ್ಟೇ ಅವರು. ನೋಡಿ ಈ ಥರ ಮಾಡಿದ್ರೆ ರಿಟರ್ನ್ ಹೋಗ್ತಾರೆ. ನಾವು ಬಂದು ಹಿಂಗೆ ಓಡಿಸಿಲ್ಲ ಅಂದರೆ ನಮ್ಮ ಅಕ್ಕ ಒಳಗಡೆನೇ ಲಾಕ್ ಆಗಿರ್ತಿದ್ಲು ಫುಲ್ ಡೇ. ನೋಡಿದ್ರ ಆಲ್ರೆಡಿ ಕೊಟ್ಟಿದ್ದಾರೆ ಅಂತ ತಿನ್ನೋಕ್ಕೆ, ಆದ್ರೂ ಇನ್ನೂ ಇದೆ ನೋಡಿ. ಜೈಲಲ್ಲಿ ಇದೆಲ್ಲ ಜೈಲ್ ಗಾಯ್ಸ್. ಎಲ್ಲ ಮದುವೆಗೆ ಎಲ್ಲ ರೆಡಿ ಮಾಡಿ, ತಯಾರಿ ಮಾಡಿ, ಶಾಪಿಂಗೆಲ್ಲ ಹೋಗಿ ಬಂದು, ಅಕ್ಕನಿಗೆಲ್ಲ ಬಿಟ್ಟು ಬಂದು, ಇವಾಗ ನಾನು ನಮ್ಮಮ್ಮ ಹೋಗ್ಲಿಕ್ಕೆ ರೆಡಿಯಾಗಿದ್ದೀವಿ ನೋಡಿ. ಎಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ನೋಡಿ. ನಮ್ಮ ಚಿಂಟು ಓ ಚಿಂಟು ಆಫ್ಟರ್ನೂನ್ ವಾಕ್ ಹೋಗ್ತಾ ಇದ್ದಾನೆ ಗೈಸ್. ಅವನು ಫುಲ್ ಬೀಚೆಲ್ಲ ಸುತ್ತಾಡಿ ಹಳೆ ಲವರೆಲ್ಲ ಮೀಟಾಗಿ ಬರ್ತಾನೆ. ಬನ್ನಿ ಹೊನ್ನಾವರಕ್ಕೆ ಹೋಗೋಣ. ಡ್ರೆಸ್ಸೆಲ್ಲ ತೊಗೊಂಡಿದ್ದೀನಿ ಹೊಸದು ಮದುವೆಗೆ. ಸೊ ಅದನ್ನೆಲ್ಲ ನಾಳೆ ಹಾಕ್ಕೊಳ್ತೀನಿ, ನಾಳೆ ತೋರಿಸ್ತೀನಿ ನಿಮಗೆ. ಮೊಬೈಲ್ ಬಿದ್ದು ಕ್ಯಾಮ್ರಾ ಎಲ್ಲ ಸ್ವಲ್ಪ ಏನೋ ಬ್ಲರ್ ಥರ ಕಾಣಿಸ್ತಾ ಇದೆ, ಬಟ್ ಇಲ್ಲ ಅನಿಸುತ್ತೆ. ಸೊ ಗೈಸ್, ರೈಡ್ ಮಾಡಿ ಮೈಯೆಲ್ಲ ನೋವು. ಇವಾಗ ಮತ್ತೆ ರೈಡ್ ಮಾಡಬೇಕು, ಸ್ವಲ್ಪ ಕೆಲಸ ಎಲ್ಲ ಇದೆ ಅಲ್ಲಿ ಎಲ್ಲ ಮಾಡಿ, ನಾಳೆ ರೆಡಿಯಾಗಿ ಫಂಕ್ಷನ್ ಮುಗಿಸಿ ಮತ್ತೆ ನಾಡಿದ್ದು ಬೆಂಗಳೂರಿಗೆ. ಎಲ್ಲ ವ್ಯಾಲೆಂಟೈನ್ಸ್ ಡೇಗೆ ಹುಡುಗಿಯರ ಜೊತೆ ತಿರುಗಾಡ್ತಿದ್ರೆ, ನಾನು ನಮ್ಮ ಗಾಡಿ ಜೊತೆ ನನ್ನ ಇನ್ನೊಂದು ಲವರ್ ಜೊತೆ ತಿರುಗಾಡ್ತೀನಿ ನೋಡಿ. ಬೈಕ್ ಕ್ಲಾರಿಟಿ ನೋಡಿ ಗೈಸ್, ಕ್ಲಾರಿಟಿ ಎಚ್ ಡಿ ಕ್ಯಾಮ್ರಾನು ಇಷ್ಟು ಸಿಗಲ್ಲ ನಿಮಗೆ.
ಹೊನ್ನಾವರ ಬೀಚಲ್ಲಿದ್ದೀನಿ ಗೈಸ್. ನನ್ನ ಫ್ರೆಂಡ್ಸ್ ಎಲ್ಲ ಆಡ್ತಾ ಇದ್ದಾರೆ ನೋಡಿ. ಹೊನ್ನಾವರ ಫ್ರೆಂಡ್ಸ್ ಇವರೆಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಾನು ಡ್ರೆಸ್ ಎಲ್ಲ ತಗೊಬಂದರೆ ಆಡ್ಲಿಕ್ಕೆ ಹೋಗ್ಬಿಡ್ತಿದ್ದೆ ನೋಡಿ. ಇವನು ನನ್ನ ಫ್ರೆಂಡ್, ಸ್ಕೂಲ್ ಫ್ರೆಂಡ್ ಇವನು, ನವೀನ್ ಅಂತ. ವಿಡಿಯೋ ಮಾಡ್ದೆ 4 ಹೊಡಿತೆ 6 ಹೊಡಿತೆ ಅಂತ ಹೋಗಿದ್ದಾನೆ. ನೋಡುವ ಏನು ಮಾಡ್ತಾನಂತೆ. ಔಟ್ ವಿಡಿಯೋ ಕರೆಕ್ಟ್ ಔಟಲ್ಲ. ಓಯ್ ಆಲ್ರೌಂಡ್ರ. ನನ್ನ ಫ್ರೆಂಡ್ ಕ್ರಿಕೆಟ್ ಸ್ಕಿಲ್ ನೋಡೋಣ ಅಂತ ವಿಡಿಯೋ ಮಾಡೋಣ ಅಂದರೆ ಔಟ್ ಆಗಿಬಿಟ್ಟಿದ್ದಾನೆ ಗೈಸ್. ಇರಲಿ ಆಗತ್ತೆ, ಒಂದೊಂದು ಸಲ ಹೇಳೋಕ್ಕಾಗಲ್ಲ. ವಿರಾಟ್ ಕೊಹ್ಲಿ ಕೂಡ 0 ಔಟ್ ಆಗಿದ್ದಿದೆ ಬಿಡಿ, ಇರಲಿ. 12:30 ಗಂಟೆ ಆಗಿದೆ ಗೈಸ್, ನೈಟ್ 12:30 ನೋಡಿ. ಇನ್ನೂ ಇಲ್ಲೇ ಇದ್ದೀವಿ. ಸುಮಿತಾ ಆ್ಯಕ್ಟಿಂಗ್ ವಾವ್. ನೋಡಿ ಗೈಸ್, ಇಂಟರ್ನ್ಯಾಷನಲ್ ಲೆವೆಲ್ ಮೆಹಂದಿ ಕಾಂಪಿಟೇಷನ್ನಲ್ಲಿ 3rd ಪ್ರೈಸ್ ತಗೊಂಡಿರುವ ನಮ್ಮ ಚಿಕ್ಕಮ್ಮ ಸುಮಿತ್ರಾ ಅವರು ಇಲ್ಲಿ ಕೂತ್ಕೊಂಡಿದ್ದಾರೆ. ಸುಮಿತ್ರಾ ಅವರೇ, ನಿಮಗೆ ಮೆಹಂದಿ ಹಾಕ್ಲಿಕ್ಕೆ ಕಲಿಸಿದ್ದು ಯಾರು? The interview with every cricket player, how much is the how much for your 10 rupees? देखिए तो यार बैच नंबर देखे स्टिकर है कैसे रहा पे. अरे माँ की पैंट डाला ना क्या? ಆಲ್ ಸೆಟ್ ಫಾರ್ ಮ್ಯಾರೇಜ್ ಗೈಸ್. ಮದುಮಗ ರೆಡಿ ಆಗಿದ್ದಾರೆ, ಫೋಟೋ ಶೂಟ್ ನಡೀತಾ ಇದೆ. ಬ್ಯಾಂಡ್ ಸೆಟ್ ಅವರು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಹೊರಗಡೆ ಹೋಗಲಿಕ್ಕೆ. ಆ್ಯಂಡ್ ನಮ್ಮ ಅಜ್ಜಿ ಕೂಡ ಬೆಳಗ್ಗೆ ಸ್ನಾನ ಮಾಡಿ ರೆಡಿಯಾಗಿದ್ದಾರೆ ನೋಡಿ. ಇವಾಗಲೇ ಹೀಗೆ ಹೆಂಗಿರುವಾಗ ಹೇಗಿರ್ಬೋದು, ಹೀರೋಯಿನ್ ಥರ. ಸ್ಟೇಜ್ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಗೈಸ್, ಸಖತ್ತಾಗಿದೆ. ಮೇಲ್ಗಡೆ ಹೋಗಿ ಫುಲ್ ಏನೋ ಡಿಫ್ರೆಂಟ್ ವರ್ಡ್ ಥರ ಕಾಣಿಸುತ್ತೆ. ನಾನು ನಮ್ಮ ಭಾವ ಇಲ್ಲಿ 2-3 ಬ್ಯಾನರ್ ಮಿಸ್ ಆಗಿತ್ತು, ಅದನ್ನ ಹಾಕ್ಲಿಕ್ಕಂತ ಬಂದಿದ್ವಿ ಹಾಲ್ ಹತ್ರ. ಸೊ ಇವಾಗ ಹೋಗಿ ಎಲ್ಲ ರೆಡಿಯಾಗಿ ಬರ್ತೀವಿ. ಊಟದ ಸಮಯ ನೋಡಿ ಗೈಸ್. ಮದುಮಕ್ಕ ಇವರು ಹುಡುಗಿ ಮುಂದೆನೇ ಸೀಟ್ ಸಿಕ್ಬಿಟ್ಟಿದೆ. ಎಲ್ಲರೂ ಊಟ ಕೊಟ್ಟಿದ್ದಾರೆ, ಫುಲ್ ಫ್ಯಾಮಿಲಿನೇ ಕೂತ್ಕೊಂಡಿದೆ ಗೈಸ್ ಬಂದು. ಫೈನಲಿ ಮದುವೆ ಫಂಕ್ಷನ್ ಮುಗಿತು ಗೈಸ್. ಊಟ ಎಲ್ಲ ಮಾಡಿ ಕೂತ್ಕೊಂಡಿದ್ದೀವಿ. ಇವಾಗ ನನಗೆ ಬೆಂಗಳೂರು ಹೋಗೋ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಬೈಕಲ್ಲಿ ಹೋಗಬೇಕು ನಾಳೆ ಬೆಳಗ್ಗೆ. ಸೊ ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ ಬಟ್ಕೊಳ್ಳೋಕ್ಕೆ. ಹೇಗಾಯ್ತು ಈ ರೋಡ್ ನೋಡಿ ಗೈಸ್, ಏನೇನು ಕಾಣಿಸ್ತಾ ಇಲ್ಲ, ಫುಲ್ ಫಾಗು. 8 ಗಂಟೆ ಇವಾಗ. 8 ಗಂಟೆಗೆ ಈ ಥರ ಸೀನ್ ಇರುತ್ತೆ ಇಲ್ಲಿ ನೋಡಿ. ಗ್ಲೌಸ್ ಎಲ್ಲ ಹಾಕಿದ್ದು ಎಷ್ಟು ಚಳಿ ಆಗ್ತಾಯಿದೆ ಒಳಗಡೆ. ಸೊ ಸ್ವಲ್ಪ ಬೇಗನೆ ರೀಚ್ ಆದೆ ಗೈಸ್ ಮನೆಗೆ. ರೀಚ್ ಆಗಿ ಸ್ವಲ್ಪ ನಿದ್ದೆ ಮಾಡಿ ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆಫೀಸ್ ಕೈಬಲ್ಲಿದ್ದೀನಿ. ಇವತ್ತು ನೈಟ್ ಫುಲ್ ವರ್ಕ್ ಮಾಡಿ ನಾಳೆ ಬೆಳಗ್ಗೆನೇ ರೆಸ್ಟ್ ಮಾಡ್ಬೇಕು ಗೈಸ್. ಸೊ ಯಾರಾದರೂ ಹೊಸದಾಗಿ ಬಂದಿದ್ದು ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.